ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಶನಿವಾರ ದಿನಾಂಕ 21/3/2026 ಶನಿವಾರ ಬೆಳಗ್ಗೆ ಸುಮಾರು 7 ಗಂಟೆಗೆ ಪಿಡಿಹಳ್ಳಿ ಲಿಮಿಟ್ಸ್ನ ಕರೇಕಲ್ ಅನ್ನೋ ಒಂದು ವಿಲೇಜ್ನಲ್ಲಿ ಒಂದು ಮನೆಯಲ್ಲಿ ಒಂದು 58 ವರ್ಷ ವಯಸ್ಸಿನ ಮಹಿಳೆ ಅಂತ ಇವಳಿಗೆ ಆಕ್ಸಿಡೆಂಟಲಿ ಬೆಂಕಿ ತಾಗಿ ಡೆತ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪಿಡಿಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದಾಗ ಸ್ವಲ್ಪ ಸಸ್ಪಿಷಿಯಸ್ ಆಗಿ ಒಂದು ಮೃತದೇಹ ಕಂಡು ಬಂದಿದ್ರಿಂದ ಹೆಚ್ಚಿನ ಸೋಕೋ ಟೀಮ್ ಹಾಗೆ ಡಾಗ್ ಸ್ಕ್ವಾಡ್ ಅನ್ನ ಸ್ಥಳಕ್ಕೆ ಕರೆಸಿಕೊಳ್ಳಲಾಗ್ತದೆ. ಆನಂತರ ಪರಿಶೀಲನೆಯಿಂದ ತಿಳಿದು ಬಂದಿದ್ದೇನಂತಂದ್ರೆ ಇದು ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಹಿಳೆಗೆ ಕೊಲೆ ಮಾಡಿ ಆನಂತರದಲ್ಲಿ ಅವಳನ್ನ ಆಕ್ಸಿಡೆಂಟಲ್ ಕಾಣೋ ರೀತಿಯಲ್ಲಿ ಅವಳಿಗೆ ಬರ್ನ್ ಮಾಡಿರೋ ಅಂಥದ್ದು ಇದ್ದಂಥದ್ದು. ಬಟ್ ಇನಿಷಿಯಲ್ ಇನ್ಫಾರ್ಮೇಶನ್ ಪ್ರಕಾರ ಸಸ್ಪಿಷಿಯಸ್ ಡೆತ್ ಅಂತ ಹೇಳ್ಬಿಟ್ಟು UDR ಸಂಖ್ಯೆ 2/26 194 ಸಬ್ಸೆಕ್ಷನ್ 3 ಸಬ್ಸೆಕ್ಷನ್ 4 ಆಫ್ BNSS ಅಲ್ಲಿ ಪ್ರಕರಣ ದಾಖಲು ಮಾಡಲಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಈ ಮಹಿಳೆ ಏನಿದ್ದಾಳೆ ವೃದ್ಧೆ 58 ವರ್ಷ ವಯಸ್ಸಿನವಳು, ಇವಳಿಗೆ 3 ಜನ ಮಕ್ಕಳಿದ್ದು, 2 ಹೆಣ್ಮಕ್ಳು ಹಾಗೂ ಒಬ್ಬ ಗಂಡು ಮಗ ಇದ್ದು, ಮಗ ಇದ್ದವನು ಅದೇ ಮನೆಯಲ್ಲಿ ಮೇಲ್ಗಡೆ ಮಹಡಿ ಮೇಲೆ ಮಗ ಮತ್ತೆ ಸೊಸೆ ಮಲಗ್ತಾ ಇದ್ದಂಥದ್ದು. ಮಗ ಇದನ್ನ ಮೊದಲನೇ ಬಾರಿಗೆ ನೋಡಿ ಬೆಂಕಿ ಹೊಗೆ ಕಂಡಿದ್ರಿಂದ ಇಮಿಡಿಯೇಟ್ಲಿ ಅವರ ಚಿಕ್ಕಪ್ಪನಿಗೆ ಕರೆದು ಇನ್ಫಾರ್ಮ್ ಮಾಡಿ ಆ ಸ್ಥಳದಿಂದ ಬೆಂಕಿ ನಂದಿಸುವಂತ ಪ್ರಯತ್ನ ಮಾಡ್ತಾನೆ. ಆನಂತರದಲ್ಲಿ ಕಂಪ್ಲೇಂಟ್ ರಿಸೀವ್ ಆಗ್ತದೆ. ಹೆಚ್ಚಿನ ಪರಿಶೀಲನೆಯಲ್ಲಿ ಡ್ಯೂರಿಂಗ್ ಪೋಸ್ಟ್ ಮಾರ್ಟಮ್ ನಮ್ಗೆ ಕಂಡು ಬಂದಂಥದ್ದು ಮಹಿಳೆಯ ದೇಹದ ಮೇಲೆ ಕೆಲವು ಶಾರ್ಪ್ ವೆಪನ್ ಇಂದ ಇಂಜೂರ್ ಮಾಡಿರುವಂತ ಒಂದಷ್ಟು ಉಂಡುಗಳು ಕಂಡು ಬರ್ತದೆ. ಸೊ ಆ ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಕೆಲವು ಆಸ್ತಿಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ಸ್ ಇವರ ಮನೆಯಲ್ಲೇ ಇದ್ದಂಥದ್ದು, ಮಕ್ಕಳು ಹಾಗೂ ಮೊಮ್ಮಕ್ಕಳು, ಅವರನ್ನ ನಾವು ಮತ್ತೆ ಹೆಚ್ಚಿನ ನಿಗಾವಣೆ ಮಾಡಿ ಹೆಚ್ಚಿನ ಟೆಕ್ನಿಕಲ್ ಡೀಟೇಲ್ಸ್ ನ ಸ್ವಲ್ಪ ನಾವು ಪರಿಗಣನೆಗೆ ತಗೊಂಡು ಕರೇಕಲ್ ವಿಲೇಜ್ ಅಲ್ಲಿ ಇದ್ದಂತಹ CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದಾಗ ನಮಗೆ ಇದರಲ್ಲಿ ಇವರದೇ ಮೊಮ್ಮಗ ವೀರೇಂದ್ರ 22 ಇಯರ್ಸ್ ಏಜ್, ಇವನು ದುರುದ್ದೇಶದಿಂದ ಆ ಮಹಿಳೆಯನ್ನ ಹತ್ಯೆಗೈದು ಅದು ಆಕ್ಸಿಡೆಂಟಲ್ ಆಗಿ ಕಾಣ್ಬೇಕು ಅನ್ನೋ ರೀತಿಯಲ್ಲಿ ಅವಳಿಗೆ ಪೆಟ್ರೋಲ್ ಅನ್ನ ಸುರಿದು ಬಿಟ್ಟು ಬೆಂಕಿ ಹಚ್ಚಿ ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋ ಥರದಲ್ಲಿ ಕಾಣೋ ತರ ಅದನ್ನ ಮಾಡಿ ಪರಾರಿಯಾಗಿರುವಂಥದ್ದು. ಈಗಾಗಲೇ ಈ ಆರೋಪಿಯನ್ನ ನಾವು ವಶಕ್ಕೆ ತಗೊಂಡಿದ್ದೇವೆ. ಇನ್ನೂ ಹೆಚ್ಚಿನ ಎನ್ಕ್ವೈರಿ ತನಿಖೆ ಮಾಡಲಾಗ್ತಾ ಇದೆ. ಪರಿಶೀಲನೆಯಿಂದ ಈಗಾಗಲೇ ನಮಗೆ ತಿಳಿದು ಬಂದಿರೋದೇನೆಂದ್ರೆ ಇವನಿಗೆ ಇನ್ನೊಂದು 2 ಅಕಂಪ್ಲೀಸ್ ಅಂದ್ರೆ ಕೋ ಅಕ್ಯೂಸ್ಡ್ ಇದ್ದಾರೆ ಅನ್ನುವಂಥದ್ದು, ಅದನ್ನ ಕೂಡ ನಾವು ಪತ್ತೆ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಬ್ಲಾಸ್ಟ್ ಮಾಡಿಲ್ಲ, ಬಟ್ ಬೆಂಕಿ ಹಚ್ಚಿರೋದನ್ನ ಫಸ್ಟ್ ನಮಗೆ ರಿಪೋರ್ಟ್ ಮಾಡಿದಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ನೋಡಿರುವಂತವರಿಗೆ ಅದು ಅನ್ಸಿದೆ ಬ್ಲಾಸ್ಟ್ ಆಗಿದ್ದಕ್ಕೆ ಬೆಂಕಿ ತಾಗಿದೆ ಅನ್ನುವಂಥದ್ದು. ಬಟ್ ಯಾವುದೇ ರೀತಿ ಸಿಲಿಂಡರ್ ಬ್ಲಾಸ್ಟ್ ಮಾಡಿಲ್ಲ, ಬೆಂಕಿ ಹಾಕಿ ಹೋಗಿದ್ದಾರೆ. ಸೊ ಹಾಗಾಗಿ ನಮಗೆ ಇಮಿಡಿಯೇಟ್ ಬಾಡಿ ನೋಡಿದಾಗ ಬೆಂಕಿ ತಾಗಿದೆ ಅನ್ನೋದಷ್ಟೇ ಕಾಣ್ತಾ ಇತ್ತು. ಆ ಸೂಟ್ ಪಾರ್ಟಿಕಲ್ಸ್, ಬ್ಲಾಕ್ ಪಾರ್ಟಿಕಲ್ಸ್ ಇದ್ದಿದ್ರಿಂದ ಕಟ್ ವೂಂಡ್ಸ್ ನಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್ಗೆ ಬಾಡಿ ನೋಡಿದಾಗ. ಯಾವಾಗ PM ಅಲ್ಲಿ ಕಂಪ್ಲೀಟ್ ಬಾಡಿ ವಾಶ್ ಮಾಡ್ಲಾಯ್ತು ಅವಾಗ ನಮ್ಗೆ ವೂಂಡ್ಸ್ ಇದ್ದಿದ್ದು, ಇಂಜುರೀಸ್ ಇದ್ದಿದ್ದು ಶಾರ್ಪ್ ವೆಪನ್ ಇಂದ ಕಂಡು ಬಂತು. ಹೆಚ್ಚಿನ ಭಾಗ ಆಸ್ತಿಗೆ ಆ ಲೇಡಿ ಅವರಿಗೆ ಆಬ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಯಾವುದೇ ರೀತಿಯಾದಂತಹ ಪ್ರಾಪರ್ಟಿನ ದುಡ್ಡಿನ ಅವಶ್ಯಕತೆ ಇತ್ತು ಈ ಹುಡುಗನಿಗೆ. ಹಾಗಾಗಿ ಈ ಆರೋಪಿಗೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇರ್ಲಿಲ್ಲ ಅವರು ಅನ್ನುವಂತ ಒಂದು ಕಾರಣಕ್ಕೆ ಅವ್ರಿಗೆ ಈ ತರ ಮಾಡಿರುವಂಥದ್ದು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.